ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕೊನೆಯ ಕಾಯ್ದೆ ಆದಂತಹ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947, ಈ ಒಂದು ಕಾಯ್ದೆಯ ಬಗ್ಗೆ UPSC ಎಕ್ಸಾಮಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ವರೆಗೂ ಎಲ್ಲ ಪರೀಕ್ಷೆಗಳಿಗೂ ಸಹಾಯ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ಕಾಯ್ದೆ ಜಾರಿಗೆ ಬರೋಕ್ಕೆ ಕಾರಣಗಳು ಏನೇನು, ಈ ಕಾಯ್ದೆಯ ಮುಖ್ಯ ಅಂಶಗಳು ಏನೇನು, ಹಾಗೆ ಈ ಕಾಯ್ದೆಯ ಸಕಾರಾತ್ಮಕ ಅಂಶಗಳು ಏನು, ನಕಾರಾತ್ಮಕ ಅಂಶಗಳು ಏನೇನು, ಹೀಗೆ ಎಲ್ಲ ಆಯಾಮಗಳಿಂದ ಈ ಕಾಯ್ದೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಈ 1947ರ ಕಾಯ್ದೆ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿತು. ಓಕೆ, ಹಾಗೆ ಬ್ರಿಟಿಷರ ಆಡಳಿತವನ್ನು ಈ ಕಾಯ್ದೆ ಅಂತ್ಯಗೊಳಿಸ್ತು. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಕಾಯ್ದೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳನ್ನು ರಚನೆ ಮಾಡ್ತು. ಓಕೆ, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಈ ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಬ್ರಿಟಿಷರ ಎಲ್ಲ ಕಾಯ್ದೆಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳು, ಹಾಗೆ 1858ರ ಭಾರತ ಸರ್ಕಾರ ಕಾಯ್ದೆ, ಹಾಗೆ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು, 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆಗಳು, ಹಾಗೆ 1935ರ ಭಾರತ ಸರ್ಕಾರ ಕಾಯ್ದೆಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡಬಹುದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಇದರ ಬಗ್ಗೆ ನೋಡೋಣ ಬನ್ನಿ. ಈಗ ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಜಾರಿಗೆ ಬರೋಕೆ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲನೆಯ ಕಾರಣ, ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟ. ಸ್ನೇಹಿತರೆ ನೋಡಿ, 1857ರ ಸಿಪಾಯಿ ದಂಗೆಯಿಂದನೇ ಬ್ರಿಟಿಷರ ವಿರುದ್ಧ ಭಾರತೀಯರ ಹೋರಾಟ ಪ್ರಾರಂಭ ಆಯಿತು. ಹಾಗೆ ಕಾಲ ಕಳೆದಂತೆ ಅಸಹಕಾರ ಚಳುವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಹಾಗೆ ವೈಯಕ್ತಿಕ ಸತ್ಯಾಗ್ರಹದಂತಹ ಹೋರಾಟ ನಡೆದವು. ಈ ರೀತಿ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ರು. ಓಕೆ, ಇದರಿಂದ ಬ್ರಿಟಿಷರಿಗೂ ಕೂಡ ಆಡಳಿತ ನಡೆಸೋದು ಕಷ್ಟ ಆಗ್ತಿತ್ತು. ಓಕೆ, ಎರಡನೆಯ ಕಾರಣ, 1942ರಲ್ಲಿ ನಡೆದಂತಹ ಭಾರತ ಬಿಟ್ಟು ತೊಲಗಿ ಚಳುವಳಿ. ನೋಡಿ, ಬ್ರಿಟಿಷರ ಆಳ್ವಿಕೆಯನ್ನು ಕೊನೆಗೊಳಿಸಬೇಕು ಅಂತ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ 1942ರ ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆಯುತ್ತೆ. ಅದೇ ಸಮಯದಲ್ಲಿ ಮುಸ್ಲಿಂ ಲೀಗ್ ಕೂಡ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕಾಗಿ ಕರೆ ನೀಡಿದ್ರು. ಇದರಿಂದ ಬ್ರಿಟಿಷರ ಮೇಲೂ ಅತಿ ಹೆಚ್ಚು ಒತ್ತಡ ಹಾಕಿದ್ರು. ಇದು ಸ್ವಾತಂತ್ರ್ಯದ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಅಂತಲೇ ಹೇಳ್ಬೋದು. ಓಕೆ, ಮೂರನೇ ಕಾರಣ, 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆಯ ವೈಫಲ್ಯ. ನೋಡಿ, 1946ರಲ್ಲಿ ಬ್ರಿಟಿಷರು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಅದನ್ನು ಕ್ಯಾಬಿನೆಟ್ ಮಿಷನ್ ಅಂತ ಕರೀತಾರೆ. ಈ ಕ್ಯಾಬಿನೆಟ್ ಮಿಷನ್ನ ಉದ್ದೇಶ ಏನಿತ್ತು ಅಂದರೆ, ಭಾರತವನ್ನು ಒಗ್ಗೂಡಿಸಿ ಅಧಿಕಾರನ ಹಸ್ತಾಂತರ ಮಾಡಬೇಕು ಅಂತ. ಆದರೆ ಈ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇದ್ದಂತಹ ಕೆಲವು ಭಿನ್ನಾಭಿಪ್ರಾಯಗಳಿಂದ ಈ ಯೋಜನೆ ವಿಫಲ ಆಯಿತು. ಓಕೆ, ಹಾಗಾಗಿ ಬ್ರಿಟಿಷರು ಬೇರೆ ಮಾರ್ಗ ಹುಡುಕಬೇಕಾಯಿತು. ಓಕೆ, ನಾಲ್ಕನೇ ಕಾರಣ, 1947ರ ಅಟ್ಲಿಯವರ ಘೋಷಣೆ. ನೋಡಿ, 1947ರ ಫೆಬ್ರವರಿ 20ರಂದು ಬ್ರಿಟಿಷ್ ಪ್ರಧಾನಿಯಾಗಿದ್ದಂತಹ ಕ್ಲೆಮೆಂಟ್ ಅಟ್ಲೆ ಅವರು ಭಾರತಕ್ಕೆ ಶೀಘ್ರದಲ್ಲೇ ಸ್ವಾತಂತ್ರ್ಯ ನೀಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಇದೊಂದು ಅತ್ಯಂತ ಪ್ರಮುಖವಾದಂತಹ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಓಕೆ, ಐದನೇ ಕಾರಣ, ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಜೂನ್ 3ರ ಯೋಜನೆ. ಅಂದರೆ ನೋಡಿ, 1947ರಲ್ಲಿ ಭಾರತದ ಕೊನೆಯ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಒಂದು ಯೋಜನೆನ ಘೋಷಿಸ್ತಾರೆ. ಅದೇ ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಜೂನ್ 3ರ ಯೋಜನೆ. ಓಕೆ, ಈ ಯೋಜನೆಯ ಪ್ರಕಾರ ಭಾರತವನ್ನು ವಿಭಜನೆ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳನ್ನು ರಚನೆ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ. ಓಕೆ, ಇದನ್ನೇ ಜೂನ್ 3ರ ಯೋಜನೆ ಅಂತ ಕರೀತಾರೆ. ಓಕೆ, ಇಷ್ಟು ಘಟನೆಗಳು ಸೇರಿ 1947ರ ಭಾರತ ಸ್ವತಂತ್ರ ಕಾಯ್ದೆ ಜಾರಿಗೆ ಬರೋಕ್ಕೆ ಕಾರಣಗಳಾದವು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ಹೋಗೋಣ. ಈಗ ಈ 1947ರ ಭಾರತ ಸ್ವತಂತ್ರ ಕಾಯ್ದೆ ಹೇಗೆ ಜಾರಿ ಆಯಿತು ಅಂತ ನೋಡೋಣ.
1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯು ಯುನೈಟೆಡ್ ಕಿಂಗ್ಡಮ್ ಸಂಸತ್ತಿನಿಂದ ಜಾರಿಗೊಂಡ ಒಂದು ಮಹತ್ವದ ಕಾಯ್ದೆ. ಓಕೆ, ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಭಾರತವನ್ನು 2 ಪ್ರತ್ಯೇಕ ಸ್ವತಂತ್ರ ರಾಷ್ಟ್ರಗಳಾದ ಭಾರತ ಮತ್ತು ಪಾಕಿಸ್ತಾನಗಳಾಗಿ ವಿಭಜಿಸಲಾಯಿತು. ಅಂದರೆ ಈ ಕಾಯ್ದೆಯ ಮುಖ್ಯ ಅಂಶ ಏನಂದರೆ, ಬ್ರಿಟಿಷ್ ಭಾರತವನ್ನು 2 ಪ್ರತ್ಯೇಕ ರಾಷ್ಟ್ರಗಳಾಗಿ ವಿಭಜನೆ ಮಾಡಿದ್ರು. ಆ ರಾಷ್ಟ್ರಗಳು ಯಾವ್ಯಾವು ಅಂದರೆ, ಒಂದು ಭಾರತ ಮತ್ತು ಪಾಕಿಸ್ತಾನ. ಓಕೆ, ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಬದಲಾವಣೆ. ಓಕೆ, ಈ 1947ರ ಕಾಯ್ದೆಯನ್ನು ಜುಲೈ 5, 1947ರಂದು ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿತು. ಇದಾದ ನಂತರ ಜುಲೈ 18, 1947ರಂದು ರಾಯಲ್ ಅಸೆಂಟ್ ದೊರೆಯಿತು. ಅಂದರೆ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರೋಕೆ ಬ್ರಿಟನ್ ರಾಜನ ಅನುಮೋದನೆ ಬೇಕಿತ್ತು. ಇದನ್ನೇ ರಾಯಲ್ ಅಸೆಂಟ್ ಅಂತ ಕರೆಯೋದು. ಈ ರಾಯಲ್ ಅಸೆಂಟ್ 1947ರ ಜುಲೈ 18ರಂದು ಸಿಕ್ತು. ಇಂಪಾರ್ಟೆಂಟ್ ಇದು. ಓಕೆ, ಇದರ ಪರಿಣಾಮವಾಗಿ ಆಗಸ್ಟ್ 15, 1947ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಹೊಸ ಪ್ರಭುತ್ವ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು. ಓಕೆ, ಮುಂದೆ ನೋಡೋಣ. ಈಗ ಈ 1947ರ ಕಾಯ್ದೆಯ ಮುಖ್ಯ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲನೆಯ ಮುಖ್ಯ ಅಂಶ ಬ್ರಿಟಿಷ್ ಭಾರತದ ವಿಭಜನೆ. ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ಭಾರತವನ್ನು 2 ಪ್ರತ್ಯೇಕ ಸ್ವತಂತ್ರ ಪ್ರಭುತ್ವಗಳಾದ ಭಾರತ ಮತ್ತು ಪಾಕಿಸ್ತಾನಗಳಾಗಿ ವಿಭಜಿಸಿತು. ಓಕೆ, ಈ 2 ರಾಷ್ಟ್ರಗಳಿಗೆ ತಮ್ಮ ಇಚ್ಛೆ ಇದ್ದಲ್ಲಿ ಬ್ರಿಟಿಷ್ ಕಾಮನ್ವೆಲ್ತ್ನ ಸದಸ್ಯತ್ವದಿಂದ ಹೊರಬರುವ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು. ಅಂದರೆ ಆ ಟೈಮಲ್ಲಿ ಬ್ರಿಟನ್ ನೇತೃತ್ವದಲ್ಲಿ ಒಂದು ರಾಷ್ಟ್ರಗಳ ಒಕ್ಕೂಟ ಇತ್ತು. ಓಕೆ, ಅದನ್ನೇ ಕಾಮನ್ವೆಲ್ತ್ ಅಂತ ಕರಿತಾ ಇದ್ರು. ಈ 1947ರ ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ತಮಗೆ ಇಷ್ಟ ಇದ್ದರೆ ಕಾಮನ್ವೆಲ್ತ್ ಸದಸ್ಯತ್ವದಲ್ಲಿ ಇರ್ಬೋದಿತ್ತು. ಇಷ್ಟ ಇಲ್ಲ ಅಂದಿದ್ರೆ ಸದಸ್ಯತ್ವನ ತಿರಸ್ಕರಿಸಬಹುದಿತ್ತು. ಅಂದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಪೂರ್ಣ ಸ್ವಾತಂತ್ರ್ಯನ ನೀಡಿದ್ರು. ಓಕೆ, ಈ ಕಾಯ್ದೆಯ ಮೂಲಕ 2 ರಾಷ್ಟ್ರಗಳು ಸ್ವತಂತ್ರ ಆಡಳಿತ ವ್ಯವಸ್ಥೆ ರೂಪಿಸಿಕೊಳ್ಳಲು ಹಾಗೂ ತಮ್ಮ ಭವಿಷ್ಯವನ್ನು ತಾವೇ ನಿರ್ಧರಿಸಿಕೊಳ್ಳಲು ಅವಕಾಶ ದೊರೆಯಿತು. ನೋಡಿ, ಈ ಕಾಯ್ದೆ 2 ರಾಷ್ಟ್ರಗಳಿಗೆ ಹೇಳಿದ್ದೇನೆಂದರೆ, ಈಗಿನಿಂದ ನೀವು ನಿಮ್ಮ ಆಡಳಿತ ವ್ಯವಸ್ಥೆಯನ್ನು ನೀವೇ ರೂಪಿಸಿಕೊಳ್ಳಬೇಕು, ನಿಮ್ಮ ಸಂವಿಧಾನವನ್ನು ನೀವೇ ತಯಾರಿಸಿಕೊಳ್ಳಬೇಕು. ಅಂದರೆ ಅವರವರ ಭವಿಷ್ಯವನ್ನು ತಾವೇ ನಿರ್ಧಾರ ಮಾಡ್ಕೊಳ್ಳೋ ಸಂಪೂರ್ಣ ಅವಕಾಶನ ಈ 1947ರ ಕಾಯ್ದೆ ಕೊಡ್ತು. ಓಕೆ, ಮುಂದಿನ ಅಂಶ ನೋಡೋಣ. ಬ್ರಿಟಿಷ್ ಸಾರ್ವಭೌಮತ್ವದ ಅಂತ್ಯ. ಏನು ಹಾಗಂದ್ರೆ ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಭಾರತದ ಮೇಲಿನ ಬ್ರಿಟಿಷ್ ಕಾನೂನುಬದ್ಧ ಸಾರ್ವಭೌಮತ್ವಕ್ಕೆ ಅಂತ್ಯವನ್ನು ತಂದಿತು. ಅಂದರೆ ಭಾರತ ಇನ್ಮುಂದೆ ಬ್ರಿಟಿಷರ ಅಧೀನದಲ್ಲಿಲ್ಲ. ಬ್ರಿಟಿಷ್ ಸಂಸತ್ತಿಗೆ ಭಾರತದ ಮೇಲೆ ಕಾನೂನು ಮಾಡುವ ಯಾವುದೇ ಅಧಿಕಾರ ಇರಲಿಲ್ಲ ಅಂತ. ಓಕೆ, ಬ್ರಿಟಿಷ್ ಸರ್ಕಾರದ ವಶದಲ್ಲಿ ಇದ್ದ ಎಲ್ಲ ಅಧಿಕಾರಗಳನ್ನು ಹೊಸದಾಗಿ ಸ್ಥಾಪಿತವಾದ ಪ್ರಭುತ್ವ ರಾಷ್ಟ್ರಗಳಿಗೆ ವರ್ಗಾಯಿಸಲಾಯಿತು. ಅಂದರೆ ಬ್ರಿಟಿಷ್ ಸರ್ಕಾರದ ಹತ್ರ ಇದ್ದಂತಹ ಎಲ್ಲ ಅಧಿಕಾರಗಳು ಲೈಕ್ ಆಡಳಿತ ಇರ್ಬೋದು, ಕಾನೂನು ರಚನೆ ಇರ್ಬೋದು, ಕಾರ್ಯನಿರ್ವಹಣಾ ಅಧಿಕಾರ ಇರ್ಬೋದು, ಇವುಗಳನ್ನು ಹೊಸದಾಗಿ ಸ್ಥಾಪಿತವಾಗಿದ್ದ ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳಿಗೆ ವರ್ಗಾವಣೆ ಮಾಡಿದ್ರು. ಅಂದರೆ ಭಾರತ ಮತ್ತು ಪಾಕಿಸ್ತಾನ ತಮ್ಮ ದೇಶವನ್ನು ತಾವೇ ಆಡಳಿತ ನಡೆಸೋ ಹಕ್ಕನ್ನು ಪಡೆದ್ವು. ಓಕೆ, ಇದರ ಜೊತೆಗೆ ಇಂಗ್ಲೆಂಡ್ ರಾಜನ ಬಳಿ ಇದ್ದಂತಹ ಭಾರತದ ಚಕ್ರವರ್ತಿ ಎಂಬ ಬಿರುದನ್ನು ಅಧಿಕೃತವಾಗಿ ರದ್ದುಪಡಿಸಲಾಯಿತು. ನೋಡಿ, ಈ ಬ್ರಿಟನ್ ರಾಜರುಗಳು ಭಾರತದ ಚಕ್ರವರ್ತಿ ಅಂತ ಒಂದು ಬಿರುದನ್ನು ಬಳಕೆ ಮಾಡ್ತಾ ಇದ್ರು. ಈ 1947ರ ಕಾಯ್ದೆ ಮೂಲಕ ಈ ಬಿರುದನ್ನು ಅಧಿಕೃತವಾಗಿ ರದ್ದುಪಡಿಸಲಾಯಿತು. ಓಕೆ, ಮುಂದೆ ನೋಡೋಣ. ವೈಸ್ರಾಯ್ ಹುದ್ದೆ ರದ್ದುಪಡಿಸುವುದು. ಏನು ಹಾಗಂದ್ರೆ ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮೂಲಕ ವೈಸ್ರಾಯ್ ಹುದ್ದೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು. ಓಕೆ, ವೈಸ್ರಾಯ್ ಅವರು ಬ್ರಿಟನ್ ರಾಜನ ಪರವಾಗಿ ಭಾರತದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಈ 1947ರ ಕಾಯ್ದೆ ಮುಖಾಂತರ ವೈಸ್ರಾಯ್ ಹುದ್ದೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ರು. ಓಕೆ, ಅದರ ಬದಲಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಪ್ರತಿ ಡೊಮಿನಿಯನ್ಗೆ ಪ್ರತ್ಯೇಕವಾಗಿ ಗವರ್ನರ್ ಜನರಲ್ ಹುದ್ದೆಯನ್ನು ಸ್ಥಾಪಿಸಲಾಯಿತು. ಓಕೆ,
ಭಾರತ ಮತ್ತು ಪಾಕಿಸ್ತಾನ ದೇಶಗಳಿಗೆ ವೈಸ್ರಾಯ್ ಹುದ್ದೆಯ ಬದಲಾಗಿ ಗವರ್ನರ್ ಜನರಲ್ ಹುದ್ದೆಯನ್ನು ಈ 1947ರ ಕಾಯ್ದೆ ಮುಖಾಂತರ ಸ್ಥಾಪನೆ ಮಾಡಿದ್ರು. ಓಕೆ, ಮುಂದಿನ ಅಂಶ ಗಡಿ ನಿರ್ಣಯ. ನೋಡಿ, 1947ರ ಭಾರತೀಯ ಸ್ವತಂತ್ರ ಕಾಯ್ದೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನು ನಿರ್ಧರಿಸಲಾಯಿತು. ನೋಡಿ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿದೆ. ಈಗ ಮುಂದಿನ ದೊಡ್ಡ ಪ್ರಶ್ನೆ ಏನಂದರೆ, ಗಡಿ ಎಲ್ಲಿ ಹಾಕಬೇಕು? ಹೌದಲ್ವಾ? ಈ 1947ರ ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನು ನಿರ್ಧರಿಸಲಾಯಿತು. ಓಕೆ, ಈ ಗಡಿಯ ನಿರ್ಣಯಕ್ಕಾಗಿ ಸರ್ ಸಿರಿಲ್ ರಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಗಡಿ ಆಯೋಗವನ್ನು ರಚಿಸಲಾಯಿತು. ಈ ಗಡಿ ನಿರ್ಣಯಕ್ಕಾಗಿ ಒಂದು ಆಯೋಗನ ರಚನೆ ಮಾಡಿದ್ರು. ಆ ಆಯೋಗದ ಅಧ್ಯಕ್ಷರು ಸಿರಿಲ್ ರಾಡ್ಕ್ಲಿಫ್. ಇವರು ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನು ಗುರುತಿಸೋದಕ್ಕೆ ಶುರು ಮಾಡಿದ್ರು. ಓಕೆ, ಈ ವಿಭಜನೆಯ ಪರಿಣಾಮವಾಗಿ ದೊಡ್ಡ ಪ್ರಮಾಣದ ಜನವಲಸೆ ಸಂಭವಿಸಿತು ಹಾಗೂ ಗಂಭೀರ ಕೋಮು ಹಿಂಸಾಚಾರಕ್ಕೂ ಕಾರಣವಾಯಿತು. ನೋಡಿ, ಈ ಗಡಿ ನಿರ್ಣಯದ ಪರಿಣಾಮವಾಗಿ ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಬಿಟ್ಟು ವಲಸೆ ಹೋದರು. ಭಾರಿ ಪ್ರಮಾಣದಲ್ಲಿ ಜನವಲಸೆ ನಡೀತು. ಇದರಿಂದ ಗಂಭೀರವಾದಂತಹ ಕೋಮು ಹಿಂಸಾಚಾರ ನಡೀತು. ಓಕೆ, ಮುಂದೆ ನೋಡೋಣ. ಸಂವಿಧಾನ ಸಭೆಗಳ ಸಬಲೀಕರಣ. ಏನು ಹಾಗಂದ್ರೆ, ನೋಡಿ, 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನದ ಸಂವಿಧಾನ ಸಭೆಗಳಿಗೆ ತಮ್ಮದೇ ಸಂವಿಧಾನಗಳನ್ನು ರಚಿಸುವ ಸಂಪೂರ್ಣ ಅಧಿಕಾರ ನೀಡಲಾಯಿತು. ಓಕೆ, ಇದರ ಜೊತೆಗೆ ಅಗತ್ಯವಿದ್ದರೆ ಹಿಂದಿನ ಬ್ರಿಟಿಷ್ ಕಾನೂನುಗಳನ್ನು ರದ್ದುಪಡಿಸುವ ಹಕ್ಕನ್ನು ಹೊಂದಿದ್ದವು. ನೋಡಿ, ಈ 1947ರ ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಸಂವಿಧಾನ ರಚನಾ ಸಭೆಗಳಿಗೆ ಸಂವಿಧಾನ ರಚಿಸೋಕೆ ಸಂಪೂರ್ಣ ಅಧಿಕಾರ ನೀಡಿತು. ಓಕೆ, ಹಾಗೇನೆ ಸಂವಿಧಾನ ಸಭೆಗಳು ಅಗತ್ಯ ಬಿದ್ದರೆ ಹಳೆಯ ಬ್ರಿಟಿಷ್ ಕಾನೂನುಗಳನ್ನು ರದ್ದುಪಡಿಸೋ ಅಧಿಕಾರನೂ ಕೂಡ ಈ 1947ರ ಕಾಯ್ದೆ ನೀಡಿತು. ಓಕೆ, ಹಾಗೇನೆ ಡೊಮಿನಿಯನ್ ಶಾಸಕಾಂಗಗಳು ಅಂಗೀಕರಿಸದ ಹೊರತು ಯಾವುದೇ ಹೊಸ ಬ್ರಿಟಿಷ್ ಕಾನೂನುಗಳು ಭಾರತ ಅಥವಾ ಪಾಕಿಸ್ತಾನಕ್ಕೆ ಅನ್ವಯಿಸುವುದಿಲ್ಲ ಎಂದು ಈ ಕಾಯ್ದೆ ಸ್ಪಷ್ಟಪಡಿಸಿತು. ಅಂದರೆ ಬ್ರಿಟಿಷ್ ಸಂಸತ್ತು ಮಾಡಿದಂತಹ ಕಾನೂನುಗಳು ಅನ್ವಯಿಸಬೇಕಾದ್ರೆ ಡೊಮಿನಿಯನ್ ಶಾಸಕಾಂಗಗಳು ಆ ಕಾನೂನನ್ನು ಅಂಗೀಕರಿಸಬೇಕಿತ್ತು. ಇಲ್ಲ ಅಂದರೆ ಅವು ಅನ್ವಯ ಆಗ್ತಾ ಇರಲಿಲ್ಲ. ಓಕೆ, ಮುಂದೆ ನೋಡೋಣ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹುದ್ದೆಯ ರದ್ದತಿ. ನೋಡಿ, 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮೂಲಕ ಭಾರತದ ವಿದೇಶಾಂಗ ಕಾರ್ಯದರ್ಶಿಯ ಕಚೇರಿಯನ್ನು ರದ್ದುಪಡಿಸಲಾಯಿತು. ನೋಡಿ, ಬ್ರಿಟಿಷ್ ಆಡಳಿತದಲ್ಲಿ ಲಂಡನ್ನಲ್ಲಿ ಒಂದು ಹುದ್ದೆ ಇತ್ತು. ಓಕೆ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಅಂತ. ಓಕೆ, ಈ ಹುದ್ದೆ ಭಾರತದ ಆಡಳಿತ ಮತ್ತು ವಿದೇಶಾಂಗ ವಿಚಾರಗಳನ್ನು ನಿಯಂತ್ರಣ ಮಾಡ್ತಾ ಇತ್ತು. ಈ 1947ರ ಕಾಯ್ದೆ ಮೂಲಕ ಈ ಹುದ್ದೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಭಾರತದ ಮೇಲೆ ಬ್ರಿಟನ್ ನಿಯಂತ್ರಣ ಅಂತ್ಯ ಆಯಿತು. ಓಕೆ, ಅದರ ವಿದೇಶಾಂಗ ಸಂಬಂಧಗಳಿಗೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ಬ್ರಿಟಿಷ್ ಸರ್ಕಾರದ ಕಾಮನ್ವೆಲ್ತ್ ವ್ಯವಹಾರಗಳ ವಿದೇಶಾಂಗ ಕಾರ್ಯದರ್ಶಿಗೆ ವಹಿಸಲಾಯಿತು. ಓಕೆ, ಇದು ನೇರ ಆಡಳಿತ ಅಲ್ಲ, ಕೇವಲ ರಾಜತಾಂತ್ರಿಕ ಸಂಬಂಧಗಳಿಗೆ ಮಾತ್ರ. ಓಕೆ, ಮುಂದಿನ ಮುಖ್ಯ ಅಂಶ ರಾಜಪ್ರಭುತ್ವ ರಾಜ್ಯಗಳ ಭವಿಷ್ಯ. ನೋಡಿ, 1947ರ ಭಾರತ ಸ್ವತಂತ್ರ ಕಾಯ್ದೆಯು ಆಗಸ್ಟ್ 15, 1947ರಿಂದ ಭಾರತೀಯ ರಾಜಪ್ರಭುತ್ವ ರಾಜ್ಯಗಳ ಮೇಲಿನ ಬ್ರಿಟಿಷ್ ಪ್ರಾಬಲ್ಯಕ್ಕೆ ಅಂತ್ಯವನ್ನು ಘೋಷಿಸಿತು. ನೋಡಿ, ಬ್ರಿಟಿಷ್ ಭಾರತದಲ್ಲಿ 2 ಭಾಗಗಳಿದ್ವು. ಒಂದು ಬ್ರಿಟಿಷ್ ಆಡಳಿತ ಪ್ರದೇಶ, ಇನ್ನೊಂದು ರಾಜಪ್ರಭುತ್ವ ರಾಜ್ಯಗಳು, ಪ್ರಿನ್ಸ್ಲಿ ಸ್ಟೇಟ್ಸ್. ಓಕೆ, ಈ 1947ರ ಕಾಯ್ದೆ ಪ್ರಕಾರ ಆಗಸ್ಟ್ 15, 1947ರಿಂದ ರಾಜಪ್ರಭುತ್ವ ರಾಜ್ಯಗಳ ಮೇಲೆ ಇದ್ದಂತಹ ಬ್ರಿಟಿಷ್ ಪರಮಾಧಿಕಾರ ಸಂಪೂರ್ಣವಾಗಿ ಅಂತ್ಯಗೊಂಡಿತು. ಓಕೆ, ಈ ಕಾಯ್ದೆಯ ಮೂಲಕ ರಾಜಪ್ರಭುತ್ವ ರಾಜ್ಯಗಳಿಗೆ ಭಾರತದ ಡೊಮಿನಿಯನ್ ಅಥವಾ ಪಾಕಿಸ್ತಾನದ ಡೊಮಿನಿಯನ್ಗೆ ಸೇರಲು ಅಥವಾ ಸ್ವತಂತ್ರವಾಗಿ ಉಳಿಯಲು ಸ್ವಾತಂತ್ರ್ಯ ನೀಡಲಾಯಿತು. ಅಂದರೆ ಈ 1947ರ ಕಾಯ್ದೆ ಪ್ರಕಾರ ರಾಜಪ್ರಭುತ್ವ ರಾಜ್ಯಗಳಿಗೆ ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ 3 ಆಯ್ಕೆಗಳು ಇದ್ವು. ಒಂದು, ರಾಜಪ್ರಭುತ್ವ ರಾಜ್ಯಗಳು ಭಾರತದ ಡೊಮಿನಿಯನ್ಗೆ ಸೇರ್ಕೋಬೋದಿತ್ತು. ಇಲ್ಲ ಅಂದರೆ ಪಾಕಿಸ್ತಾನದ ಡೊಮಿನಿಯನ್ಗೆ ಸೇರ್ಕೋಬೋದಿತ್ತು. ಅದಕ್ಕೂ ಇಷ್ಟ ಇಲ್ಲ ಅಂದರೆ ರಾಜಪ್ರಭುತ್ವ ರಾಜ್ಯಗಳು ಸ್ವತಂತ್ರವಾಗಿ ಉಳಿಬೋದಿತ್ತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಗವರ್ನರ್ ಜನರಲ್ ಅವರ ನೇಮಕಾತಿ.
ನೋಡಿ, 1947ರ ಭಾರತ ಸ್ವತಂತ್ರ ಕಾಯ್ದೆಯು ಭಾರತದ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳನ್ನು ರಾಜ್ಯಗಳ ಸಾಂವಿಧಾನಿಕ ಅಂದರೆ ನಾಮಮಾತ್ರ ಮುಖ್ಯಸ್ಥರನ್ನಾಗಿ ನೇಮಿಸಿತು. ಅಂದರೆ ಈ 1947ರ ಭಾರತ ಸ್ವತಂತ್ರ ಕಾಯ್ದೆ ಮೂಲಕ ಭಾರತದ ಗವರ್ನರ್ ಜನರಲ್ ಹಾಗೆ ಪ್ರಾಂತೀಯ ಗವರ್ನರ್ಗಳನ್ನು ರಾಜ್ಯಗಳ ಸಾಂವಿಧಾನಿಕ ಮುಖ್ಯಸ್ಥರು ಅಂದರೆ ನಾಮಮಾತ್ರ ಮುಖ್ಯಸ್ಥರು ಅಂತ ಪರಿಗಣಿಸಲಾಯಿತು. ನಾಮಮಾತ್ರ ಮುಖ್ಯಸ್ಥರು ಅಂದರೆ ಅವರ ಹತ್ರ ಹುದ್ದೆ ಇದ್ದರೂ ಕೂಡ ಒಂದು ರಿಯಲ್ ಅಧಿಕಾರ ಮಾತ್ರ ಮಂತ್ರಿಮಂಡಳಿಯ ಕೈಯಲ್ಲೇ ಇರುತ್ತೆ. ಅದಕ್ಕೆ ಇವರನ್ನು ನಾಮಮಾತ್ರ ಮುಖ್ಯಸ್ಥ ಅಂತ ಕರೀತಾರೆ. ಓಕೆ, ಈ ಭಾರತದ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಎಲ್ಲ ವಿಷಯಗಳಲ್ಲಿ ಆಯಾ ಮಂತ್ರಿಮಂಡಳಿಯ ಸಲಹೆಯನ್ನು ಪಾಲಿಸಬೇಕಿತ್ತು. ಓಕೆ, ಮೌಂಟ್ ಬ್ಯಾಟನ್ ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಆದರು. ಇಂಪಾರ್ಟೆಂಟ್ ನೋಡಿ, ಈ ಮೌಂಟ್ ಬ್ಯಾಟನ್ ಅವರು ಭಾರತದ ಕೊನೆಯ ವೈಸ್ರಾಯ್ ಕೂಡ ಆಗಿದ್ರು. ಇದಾದ ನಂತರ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿಯೂ ಕಾರ್ಯನಿರ್ವಹಿಸಿದ್ರು. ಹಾಗೇನೆ ನೂತನ ಸ್ವತಂತ್ರ ಪಾಕಿಸ್ತಾನಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಗವರ್ನರ್ ಜನರಲ್ ಆದರೆ ಲಿಯಾಖತ್ ಅಲಿ ಖಾನ್ ಅವರು ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಓಕೆ, ಮುಂದೆ ನೋಡೋಣ. ಈಗ ಈ ಕಾಯ್ದೆ ಆಡಳಿತ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆಗಳು ತಂತು ಅಂತ ನೋಡೋದಾದರೆ 1947ರ ಭಾರತ ಸ್ವತಂತ್ರ ಕಾಯ್ದೆಯು ಪ್ರತಿ ಡೊಮಿನಿಯನ್ಗೆ ಅಂದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ಆಡಳಿತ ವ್ಯವಸ್ಥೆಯ ಚೌಕಟ್ಟನ್ನು ರೂಪಿಸಿಕೊಳ್ಳಲು ಅವಕಾಶ ನೀಡಿತು. ಅಂದರೆ ಸರ್ಕಾರದ ರಚನೆ ಆಗಿರ್ಬೋದು, ಅಧಿಕಾರಗಳ ಹಂಚಿಕೆ ಆಗಿರ್ಬೋದು, ಕಾರ್ಯನಿರ್ವಹಣೆ ಬಗ್ಗೆ ಆಗಿರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಇವೆಲ್ಲವನ್ನು ತಾವೇ ನಿರ್ಧಾರ ಮಾಡ್ಕೊಳ್ಳೋ ಹಕ್ಕನ್ನು ಪ್ರತಿ ಡೊಮಿನಿಯನ್ಗೆ ಈ 1947ರ ಕಾಯ್ದೆ ನೀಡಿತು. ಓಕೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ತಾತ್ಕಾಲಿಕ ಸಂವಿಧಾನವಾಗಿ ಬಳಸಿಕೊಳ್ಳಲು ಅನುಮತಿಸಲ್ಪಟ್ಟವು. ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಅದರಲ್ಲಿ ಬದಲಾವಣೆಗಳನ್ನು ಮಾಡುವ ಸ್ವಾತಂತ್ರ್ಯವೂ ನೀಡಲಾಯಿತು. ಸ್ನೇಹಿತರೆ ನೋಡಿ, ಸ್ವಾತಂತ್ರ್ಯದ ಟೈಮಲ್ಲಿ ಹೊಸ ಸಂವಿಧಾನ ಇನ್ನೂ ಸಿದ್ಧ ಆಗಿರಲಿಲ್ಲ. ಆದ್ದರಿಂದ 1935ರ ಭಾರತ ಸರ್ಕಾರ ಕಾಯ್ದೆ ಏನಿತ್ತು ಅಂದರೆ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ಅನ್ನೇ ತಾತ್ಕಾಲಿಕ ಸಂವಿಧಾನವಾಗಿ ಬಳಸೋಕೆ ಅನುಮತಿ ನೀಡಿದ್ರು. ಇದರ ಜೊತೆಗೆ ಡೊಮಿನಿಯನ್ ಶಾಸಕಾಂಗಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡ್ಕೋಬೋದಿತ್ತು. ಓಕೆ, ಈ 1947ರ ಕಾಯ್ದೆಯ ಮೂಲಕ ಬ್ರಿಟಿಷ್ ರಾಜನಿಗೆ ಇದ್ದ ಮಸೂದೆಗಳನ್ನು ತಿರಸ್ಕರಿಸುವ ಅಥವಾ ಅನುಮೋದನೆಗಾಗಿ ಕಾಯ್ದಿರಿಸುವ ಅಧಿಕಾರವನ್ನು ರದ್ದುಪಡಿಸಲಾಯಿತು. ನೋಡಿ, ಬ್ರಿಟಿಷ್ ಅವರ ಕಾಲದಲ್ಲಿ ಹೇಗಿತ್ತು ಅಂದರೆ ಬ್ರಿಟನ್ ರಾಜನಿಗೆ ಮಸೂದೆಗಳನ್ನು ತಿರಸ್ಕಾರ ಮಾಡ್ಬೋದಿತ್ತು, ಹಾಗೆ ಅನುಮೋದನೆಗಾಗಿ ಕಾಯ್ದಿರಿಸುವ ಅಧಿಕಾರ ಕೂಡ ಇತ್ತು. ಓಕೆ, ಇದನ್ನು 1947ರ ಕಾಯ್ದೆ ಮೂಲಕ ಈ ಅಧಿಕಾರವನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ರು. ಆದರೆ ಈ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ವಹಿಸಲಾಯಿತು. ಗವರ್ನರ್ ಜನರಲ್ ಅವರು ಬ್ರಿಟನ್ ರಾಜನ ಪರವಾಗಿ ಯಾವುದೇ ಮಸೂದೆಗೆ ಅನುಮೋದನೆ ನೀಡುವ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ರು. ನೋಡಿ, ಬ್ರಿಟನ್ ರಾಜನಿಗೆ ಇದ್ದಂತಹ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ವರ್ಗಾವಣೆ ಮಾಡಿದ್ರು. ಗವರ್ನರ್ ಜನರಲ್ ಅವರು ರಾಜನ ಪರವಾಗಿ ಯಾವುದೇ ಮಸೂದೆಗೆ ಅನುಮೋದನೆ ನೀಡಬಹುದಿತ್ತು, ಆದರೆ ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದ್ರು. ಓಕೆ, ಮುಂದೆ ನೋಡೋಣ. ಮುಂದಿನ ಅಂಶ ನಾಗರಿಕ ಸೇವಾ ನೇಮಕಾತಿ ಸ್ಥಗಿತ. ನೋಡಿ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮೂಲಕ ಭಾರತದ ರಾಜ್ಯ ಕಾರ್ಯದರ್ಶಿಯ ಮೂಲಕ ನಡೆಯುತ್ತಿದ್ದ ನಾಗರಿಕ ಸೇವೆಗಳ ಹೊಸ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಯಿತು. ಓಕೆ, ಇದರ ಜೊತೆಗೆ ಈ ನೇಮಕಾತಿಗಳಿಗೆ ಸಂಬಂಧಿಸಿದ ಹಿಂದಿನ ಮೀಸಲಾತಿ ವ್ಯವಸ್ಥೆಯನ್ನು ಕೂಡ ರದ್ದುಪಡಿಸಲಾಯಿತು. ಸ್ನೇಹಿತರೆ ನೋಡಿ, ಈಗ ಬ್ರಿಟಿಷ್ ಅವರ ಕಾಲದಲ್ಲಿ ನಾಗರಿಕ ಸೇವೆಗಳ ನೇಮಕಾತಿಯನ್ನು ಭಾರತ ರಾಜ್ಯ ಕಾರ್ಯದರ್ಶಿಯ ಮೂಲಕ ನಡೆಸ್ತಾ ಇದ್ರು, ಹೌದಲ್ವಾ? ಈ 1947ರ ಭಾರತ ಸ್ವತಂತ್ರ ಕಾಯ್ದೆಯ ಪ್ರಕಾರ ಈ ಹುದ್ದೆಯ ಮೂಲಕ ನಡೀತಾ ಇದ್ದಂತಹ ಹೊಸ ನಾಗರಿಕ ಸೇವಾ ನೇಮಕಾತಿ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ರು. ಅಂದರೆ ಬ್ರಿಟನ್ ಮೂಲಕ ನಡೀತಾ ಇದ್ದಂತಹ ನೇಮಕಾತಿ ವ್ಯವಸ್ಥೆ ಅಂತ್ಯ ಆಯಿತು. ಓಕೆ, ಇದರ ಜೊತೆಗೆ ನಾಗರಿಕ ಸೇವೆಗಳಲ್ಲಿ ಇದ್ದಂತಹ ಹಾಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಅನುಕೂಲ ಆಗ್ತಾ ಇದ್ದ ಮೀಸಲಾತಿ ವ್ಯವಸ್ಥೆಯನ್ನು ರದ್ದು ಮಾಡಿದ್ರು.
ಇದರಿಂದ ಭಾರತೀಯರಿಗೆ ಸಮಾನ ಅವಕಾಶಗಳು ಸಿಗೋಕೆ ಶುರುವಾಯಿತು. ಓಕೆ, ಆದರೆ ಆಗಸ್ಟ್ 15, 1947ಕ್ಕೂ ಮೊದಲು ನೇಮಕಗೊಂಡಿದ್ದ ನಾಗರಿಕ ಸೇವಾ ಅಧಿಕಾರಿಗಳು ಅವರು ಅರ್ಹರಾಗಿದ್ದ ಎಲ್ಲ ಸೇವಾ ಲಾಭಗಳನ್ನು ಮುಂದುವರೆಸಿಕೊಂಡು ಪಡೆಯುವ ಹಕ್ಕನ್ನು ಕಾಯ್ದುಕೊಂಡರು. ನೋಡಿ, ಆಗಸ್ಟ್ 15, 1947ಕ್ಕೂ ಮೊದಲು ನೇಮಕಗೊಂಡಿದ್ದಂತಹ ಎಲ್ಲ ನಾಗರಿಕ ಸೇವಾ ಅಧಿಕಾರಿಗಳ ವೇತನ, ನಿವೃತ್ತಿ ಲಾಭ ಹಾಗೆ ಅವರ ಇತರ ಸೇವಾ ಹಕ್ಕುಗಳನ್ನು ಹಾಗೆ ಮುಂದುವರೆಸಲಾಯಿತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಇಷ್ಟು ಕೂಡ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯ ಅಂಶಗಳಾಗಿದ್ವು. ಓಕೆ, ಈಗ ಈ ಕಾಯ್ದೆಯ ಸಕಾರಾತ್ಮಕ ಪರಿಣಾಮಗಳು ಏನೇನಾಯಿತು ಅಂತ ನೋಡ್ತಾ ಹೋಗೋಣ ಬನ್ನಿ. ಭಾರತ ಸ್ವಾತಂತ್ರ್ಯ ಕಾಯ್ದೆ 1947ರ ಸಕಾರಾತ್ಮಕ ಪರಿಣಾಮಗಳು ಅಂದರೆ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಏನೇನಾಯಿತು ಅಂತ ನೋಡ್ತಾ ಹೋಗೋಣ. ಮೊದಲನೆಯದು ವಸಾಹತುಶಾಹಿ ಆಳ್ವಿಕೆಯ ಅಂತ್ಯ. ಹೌದಲ್ವಾ? ನೋಡಿ, 200 ವರ್ಷಗಳ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಈ 1947ರ ಕಾಯ್ದೆ ಮುಖಾಂತರ ಅಂತ್ಯಗೊಳ್ತು. ಭಾರತ ಸಂಪೂರ್ಣ ರಾಜಕೀಯ ಸ್ವಾತಂತ್ರ್ಯನ ಪಡೀತು. ಬ್ರಿಟಿಷ್ ಸಂಸತ್ತಿನ ಅಧಿಕಾರ ಸಂಪೂರ್ಣವಾಗಿ ಅಂತ್ಯಗೊಂಡು ಭಾರತದ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ್ರು. ಓಕೆ, ಎರಡನೆಯದು ಕೋಮು ಸಮಸ್ಯೆಯ ಪರಿಹಾರ. ಸ್ನೇಹಿತರೆ ನೋಡಿ, ಬ್ರಿಟಿಷ್ ಕಾಲದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಹೆಚ್ಚಾಗಿತ್ತು. ಈಗ ಈ 1947ರ ಕಾಯ್ದೆ ಮೂಲಕ ಪಾಕಿಸ್ತಾನದ ರಚನೆ ಆಯಿತು. ಓಕೆ, ಪ್ರತ್ಯೇಕವಾದಂತಹ ಮುಸ್ಲಿಂ ರಾಷ್ಟ್ರ ನಿರ್ಮಾಣ ಆಯಿತು. ಕೊಂಚ ಮಟ್ಟಿಗೆ ಕೋಮು ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತಲೇ ಹೇಳ್ಬೋದು. ಮೂರನೆಯದು ವಸಾಹತುಶಾಹಿ ನಿರ್ಮೂಲನದ ಮೇಲೆ ಪ್ರಭಾವ. ನೋಡಿ, ಭಾರತಕ್ಕೆ ಸಿಕ್ಕ ಸ್ವತಂತ್ರವು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಇದ್ದಂತಹ ಎಷ್ಟೋ ದೇಶಗಳಿಗೆ ಪ್ರೇರಣೆ ನೀಡಿತು. ಈಗ ಉದಾಹರಣೆಗೆ ಮಯನ್ಮಾರ್ ಮತ್ತು ಶ್ರೀಲಂಕಾ, ಈ ದೇಶಗಳ ಸ್ವಾತಂತ್ರ್ಯ ಚಳುವಳಿಗೂ ಭಾರತ ಮಾದರಿಯಾಯಿತು. ಓಕೆ, ನಾಲ್ಕನೆಯದು ಸಂವಿಧಾನಿಕ ಅಭಿವೃದ್ಧಿಯ ಅಡಿಪಾಯ. ಅಂದರೆ ಈ 1947ರ ಕಾಯ್ದೆ ಸಂವಿಧಾನ ಸಭೆಗೆ ಸಂಪೂರ್ಣ ಅಧಿಕಾರ ನೀಡಿತು. ಹೊಸ ಸಂವಿಧಾನ ರಚನೆಗೆ ದಾರಿ ಮಾಡಿಕೊಡ್ತು. ಇದರ ಫಲವಾಗಿ ಭಾರತದ ಸಂವಿಧಾನ 1950ರಲ್ಲಿ ಜಾರಿಗೆ ಬಂತು. ಓಕೆ, ಇಷ್ಟು ಕೂಡ ಈ ಕಾಯ್ದೆಯ ಪ್ರಮುಖವಾದಂತಹ ಸಕಾರಾತ್ಮಕ ಅಂಶಗಳು ಆಗಿದ್ವು. ಈಗ ನಕಾರಾತ್ಮಕ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ. ನಕಾರಾತ್ಮಕ ಪರಿಣಾಮಗಳು ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಏನೇನಾಯಿತು ಅಂತ ನೋಡ್ತಾ ಹೋಗೋಣ. ಮೊದಲನೆಯದು ವಿಭಜನೆ ಮತ್ತು ಹಿಂಸಾಚಾರ. ಸ್ನೇಹಿತರೆ ನೋಡಿ, ಭಾರತ ಪಾಕಿಸ್ತಾನ ವಿಭಜನೆಯ ಪರಿಣಾಮದಿಂದ ಭಾರತ ಮತ್ತು ಪಾಕಿಸ್ತಾನ ಅಂತ 2 ರಾಷ್ಟ್ರಗಳು ವಿಭಜನೆ ಆಯಿತು. ಓಕೆ, ಇದರಿಂದ ಪಂಜಾಬಲ್ಲಿ ಹಾಗೆ ಬಂಗಾಳದಲ್ಲಿ ಭೀಕರವಾದಂತಹ ಕೋಮು ಹಿಂಸಾಚಾರ ನಡೀತು. ಲಕ್ಷಾಂತರ ಜನರು ಪ್ರಾಣ ಕಳ್ಕೊಂಡ್ರು. ಓಕೆ, ಇದು ಭಾರತದ ಇತಿಹಾಸದ ಅತ್ಯಂತ ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಓಕೆ, ಎರಡನೆಯದು ಸಾಮೂಹಿಕ ವಲಸೆ. ನೋಡಿ, ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ ಲಕ್ಷಾಂತರ ಹಿಂದೂಗಳು ಭಾರತಕ್ಕೆ ವಲಸೆ ಬಂದರು. ಹಾಗೆ ಲಕ್ಷಾಂತರ ಮುಸ್ಲಿಂಗಳು ಪಾಕಿಸ್ತಾನಕ್ಕೆ ವಲಸೆ ಹೋದರು. ಇದು ವಿಶ್ವದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಾಮೂಹಿಕ ವಲಸೆ ಆಗಿದೆ. ಓಕೆ, ಮೂರನೆಯದು ರಾಜಪ್ರಭುತ್ವ ರಾಜ್ಯಗಳ ಏಕೀಕರಣ. ನೋಡಿ, ಸ್ವಾತಂತ್ರ್ಯದ ನಂತರ 560ಕ್ಕೂ ಹೆಚ್ಚು ರಾಜಪ್ರಭುತ್ವ ರಾಜ್ಯಗಳು ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳ ಭವಿಷ್ಯ ಪ್ರಶ್ನೆಯಾಗೇ ಉಳಿತು. ಕೆಲವೊಂದು ರಾಜ್ಯಗಳು ಯಾವ ಡೊಮಿನಿಯನ್ಗೂ ತಕ್ಷಣಕ್ಕೆ ಸೇರಲೇ ಇಲ್ಲ. ಈಗ ಉದಾಹರಣೆಗೆ ಹೈದರಾಬಾದ್ ರಾಜ್ಯ, ಜುನಾಗಢ ಹಾಗೆ ಜಮ್ಮು ಕಾಶ್ಮೀರ, ಈ ರಾಜ್ಯಗಳು ಯಾವ ಡೊಮಿನಿಯನ್ಗೂ ಸೇರ್ದಲೇ ಹಾಗೇ ಉಳಿತು. ಇದು ಏಕೀಕರಣದ ಪ್ರಕ್ರಿಯೆಗೆ ತೊಂದರೆ ಉಂಟಾಯಿತು. ಓಕೆ, ನಾಲ್ಕನೆಯದು ಬಗೆಹರಿಯದ ಗಡಿ ಸಮಸ್ಯೆಗಳು. ಅಂದರೆ ಈ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿ ನಿರ್ಧಾರದಲ್ಲಿ ಅವೈಜ್ಞಾನಿಕವಾಗಿ ತೆಗೆದುಕೊಂಡಂತಹ ಕ್ರಮಗಳು ಇವತ್ತಿಗೂ ಕೂಡ ಗಡಿ ಸಮಸ್ಯೆ ನಿಂತಿಲ್ಲ. ಇದು ದೀರ್ಘಕಾಲದ ಸಂಘರ್ಷಕ್ಕೆ ಕಾರಣ ಆಗಿದೆ. ಓಕೆ, ಇಷ್ಟು ಕೂಡ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ನಕಾರಾತ್ಮಕ ಪರಿಣಾಮಗಳಾಗಿದ್ವು. ಓಕೆ, ಸಂಪೂರ್ಣವಾಗಿ ಈ ಕಾಯ್ದೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆವರೆಗೂ ಪ್ರತಿಯೊಂದು ಕಾಯ್ದೆಯನ್ನು ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.